ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ ನೋಡ್ರಿ, ಮಳೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನಾವಿವತ್ತು ಸುಕ್ಷೇತ್ರ ಗುಂಡೇರಿ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನೋಡಿ, ಬಂಡೆಗಳೆಲ್ಲ ಕಾಣ್ತಾ ಇದೆ. ಅಲ್ಲಿ ಶ್ರೀಗಳು, ಹಾಲಸ್ವಾಮಿಗಳು ತಪಸ್ಸನ್ನು ಮಾಡ್ತಾ ಇರೋಂಥ ಗವಿ ಇದೆ ಅಲ್ಲಿ ಮೇಲೆ. ಹೀಗೆ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಆದರೆ ಮಳೆ ಬರ್ತಾ ಇರೋ ಕಾರಣ ನಿಮಗೆ ಸ್ವಲ್ಪ ಬ್ಲರ್ರಾಗಿ ಕಾಣ್ತಾ ಇದೆ ಸ್ನೇಹಿತರೆ. ತುಂಬ ಮಳೆ ಬಂತು, ತುಂಬ ಚೆನ್ನಾಗಿ ಮಳೆ ಬಂತು ಅಲ್ಲಿ. ಮತ್ತು ಗಿಡಗಳ ಒಂದು ಮರಗಳ ಒಂದು ಮಳೆ ಮತ್ತು ಆ ಕೆರೆ ನೋಡಲಿಕ್ಕೆ ತುಂಬ ಖುಷಿ ಅಂತ ಅನ್ನಿಸ್ತಾ ಇತ್ತು ನಮಗೆ. ಸ್ನೇಹಿತರೆ, ಬನ್ನಿ ಶ್ರೀಗಳ ದರ್ಶನವನ್ನು ಮಾಡೋಣ. ನಮ್ಮ ಶ್ರೀಗಳು ಗುಂಡೇರಿ ಹಾಲಸ್ವಾಮಿಗಳು ತುಂಬ ಮಹಿಮೆಯುಳ್ಳಂಥ ಗುರುಗಳು. ಅವರು ಮೇ ತಿಂಗಳಲ್ಲಿ ಐಕ್ಯವಾಗಿದ್ದಂತೆ ಗುರುಗಳು. ಹಾಗಾಗಿ ನಾವು ಹೋಳಿಗೆ ಸ್ವೀಕರಣೆ ಪ್ರಸಾದವನ್ನು ಮನೆಯಲ್ಲೇ ಮಾಡ್ತೀವಿ. ಅವರ ಹೆಸರಲ್ಲಿ ಮೇ ತಿಂಗಳಲ್ಲಿ ಅವರ ಒಂದು ಪೂಜೆ ಇರುತ್ತೆ. ನಾವು ಹಾಗಾಗಿ ಶ್ರೀಗಳ ಒಂದು ಪೂಜೆಯನ್ನು ಮಾಡಿ ಮನೆಯಲ್ಲೇ ನೈವೇದ್ಯ ಮಾಡ್ತೀವಿ. ಈ ಸಲ ನಾವು ಗುಂಡೇರಿಗೆ ಹೋಗಿ ಹೋಳಿಗೆ ಸ್ವೀಕರಣೆಯನ್ನು ಮಾಡಿಕೊಂಡು ಪ್ರಸಾದವನ್ನು ತಗೊಂಡು ಗುರುವಿನ ಒಂದು ಸ್ಥಾನಕ್ಕೆ ಹೋಗಿ ಅಲ್ಲೇ ಗುರುವಿಗೆ ನೈವೇದ್ಯವನ್ನು ಮಾಡಿ ಎಲ್ಲರಿಗೂ ಸ್ವಲ್ಪ ಊಟವನ್ನು ಮಾಡಿಸೋಣ ಅಂತ ಹೇಳಿ ಈ ಸಲ ನಾವು ಗುಂಡೇರಿಗೆ ಬಂದ್ವಿ ಸ್ನೇಹಿತರೆ. ನಮ್ಮ ಪುಟಾಣಿ ಚಂದು ಮಾಡಿದ್ದಾಳೆ, ನನ್ನ ಸ್ನೇಹಿತೆಯ ಮಗಳು, ವಿಡಿಯೋನ. ಅವಳಿಗೆ ಬಂದ ರೀತಿ ಮಾಡಿದ್ದಾಳೆ ಸ್ನೇಹಿತರೆ. ಏನಾದರೂ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ ಅಂತ ಕೇಳ್ತೀನಿ. ಪುಟಾಣಿ ಮಗಳು ಅದು ಎಷ್ಟು ಖುಷಿಯಿಂದ ಮಾಡಿದೆ. ಗುರುವಿನ ಸನ್ನಿಧಿಯಲ್ಲಿ ನಾವು ಭಕ್ತಿಯಿಂದ ಏನೇ ಬೇಡ್ಕೊಂಡ್ರೂ ಸಹ ನೆರವೇರುತ್ತೆ ಅಂತ ಹೇಳಿ ನಮ್ಮ ಹಿರಿಯರು ನಡೆಸ್ಕೊಂಡು ಬಂದಿದ್ದಾರೆ. ಶ್ರೀ ಗುರು ಹಾಲೇಶ್ವರರ ಒಂದು ಸ್ಥಾನಕ್ಕೆ ಬರುವುದೇ ಒಂದು ನಮ್ಮ ಭಾಗ್ಯ, ನಮ್ಮ ಪುಣ್ಯ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ನಮ್ಮ ಒಂದು ಪೂರ್ವಜರ ಒಂದು ಸಾಲಿಗೆ ಶ್ರೀ ಗುರುಗಳು ಸೇರ್ತಾರೆ. ನಾವು ಇಲ್ಲಿ ಭಕ್ತಿಯಿಂದ ಗುರುಗಳಿಗೆ ನೈವೇದ್ಯವನ್ನು ಮಾಡಿಬಿಟ್ಟು ಪೂಜೆಯನ್ನು ಮಾಡಿ ಮತ್ತು ಗುರುಗಳಿಗೆ ಮಂಗಳಾರತಿಯನ್ನು ಮಾಡಿಸಿ ನಾವು ಇಲ್ಲಿ ಕುಡಿ ಬಾಳೆದೆಲೆ ಹಾಕಿ ಎಲ್ಲರೂ ಸಹ ಆ ಒಂದು ಗುರುವಿನ ಪ್ರಸಾದವನ್ನು ಹಾಕಿ ಊಟ ಮಾಡಿಸೋಣ ಅಂತ ಹೇಳಿ ನಾವು ಬಂದಿದ್ದು. ಫಸ್ಟ್ ನಾವು ಗುರುಗಳಿಗೆ ಪ್ರಸಾದವನ್ನು ನೈವೇದ್ಯ ಮಾಡಿಬಿಟ್ಟು ಎಲ್ಲರೂ ಸಹ ನಾವು ಪ್ರಸಾದವನ್ನು ಊಟ ಮಾಡ್ತೀವಿ. ನಾನು ಅವತ್ತು ತೊಗರಿಬೇಳೆ ಹಾಕಿ ಹೋಳಿಗೆ ಮತ್ತು ಮಾವಿನ ಹಣ್ಣಿನ ಸ್ವೀಕರಣೆ ಶ್ರೀ ಗುರುಗಳಿಗೆ ತುಂಬ ಪ್ರಿಯವಾಗಿದ್ದಂತೆ ಸ್ನೇಹಿತರೆ. ಅದು ಯಾವಾಗಲೂ ಅವರು ತುಪ್ಪ 3 ಸಹ ತುಂಬ ಇಷ್ಟಪಡ್ತಾಯಿದ್ರಂತೆ ಗುರುಗಳು. ನಮ್ಮ ಅಪ್ಪ ಹೇಳಿದ್ದು ನನಗೆ ತುಂಬ ಇಷ್ಟ ಅಂತೆ ಅವರಿಗೆ ಮಾವಿನ ಹಣ್ಣಿನ ಸ್ವೀಕರಣೆ ಮತ್ತು ಹೋಳಿಗೆ ಅಂದರೆ ಪಂಚಪ್ರಾಣ ಅಂತೆ ಗುರುಗಳಿಗೆ. ಹಾಗಾಗಿ ನಮ್ಮ ಅಪ್ಪ ಹೇಳಿದ್ರಿಂದ ನಮ್ಮ ಮನೆಯಲ್ಲಿ ಯಾವಾಗಲೂ ನಾವು ಗುರುಗಳಿಗೆ ಫಸ್ಟ್ ನಾವು ಹಾಲೇಶ್ವರರಿಗೆ ನೈವೇದ್ಯನ ಮಾಡಲೇಬೇಕು. ನಮ್ಮ ಮನೆಯಲ್ಲಿ ಯಾವುದೇ ಪೂಜೆ ಆಗಿರ್ಬೋದು, ಏನೇ ಮಾಡಿರ್ಬೋದು ಸ್ನೇಹಿತರೆ, ನಾವು ಒಂದು ಹಣ್ಣಾದರೂ ಸಹ ತಂದಿದ್ರು ನಾವು ಗುರುಗಳಿಗೆ ನೈವೇದ್ಯ ಮಾಡಿದೆ ನಮ್ಮ ಮನೇಲಿ ನಾವು ತಿನ್ನೋದಿಲ್ಲ. ಇದು ಗುರುವಿನ ಒಂದು ಆಶೀರ್ವಾದ ನಮಗೆ ಯಾವಾಗಲೂ ನಮ್ಮ ಮನೆಯಲ್ಲಿ ಇವತ್ತಿಗೂ ಸಹ ನಮಗೆ ಕಾಯ್ತಾ ಇದೆ. ಸುಮಾರು ನಾವು 25 ವರ್ಷಗಳ ಹಿಂದೆ ಶ್ರೀ ಗುರುಗಳ ಒಂದು ಫೋಟೋ ಬಿಟ್ಟರೆ ನಮ್ಮ ಹತ್ರ ಏನೂ ಇರಲಿಲ್ಲ ಸ್ನೇಹಿತರೆ. ನಾನು ಇದನ್ನು ಗುಂಡೇರಿ ಗ್ರಾಮದಲ್ಲಿ ಗುರುವಿನ ಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ. ನಾವು ನೆನೆಸಲೇಬೇಕು ಸ್ನೇಹಿತರೆ ಇದನ್ನ. ಗುರುಗಳ ಒಂದು ನಂಬಿಕೆ, ಅವರ ಒಂದು ಆಶೀರ್ವಾದ ಮೂಲಕನೇ ಪ್ರತಿಯೊಂದನ್ನು ಮಾಡಿಕೊಂಡು ಇವತ್ತು ಏನೇ ಬಂದರೂ ಸಹ ಇವತ್ತು ಎದುರಿಸ್ಕೊಂಡು ಹೋಗ್ತಾಯಿದ್ದೀವಿ. ಹಂಗಂತ ಹೇಳಿ ಸಮಸ್ಯೆಗಳಿಲ್ಲ ಅಂತಲ್ಲ, ತುಂಬ ಸಮಸ್ಯೆಗಳು ಇದ್ದರೂ ಸಹ ನಾವಿವತ್ತು ಅದನ್ನು ಪರಿಹಾರ ಮಾಡ್ತಾ ಒಂದು ಗುರುಗಳ ಆಶೀರ್ವಾದ ನಮಗೆ ಯಾವಾಗಲೂ ಕಾಯ್ತಾ ಇದೆ ಅಂತ ನಾನು ಈ ಒಂದು ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೀನಿ. ಸ್ವಾಮಿಯ ಒಂದು ಆಶೀರ್ವಾದ, ಗುರುವಿನ ಒಂದು ಶಕ್ತಿ ತುಂಬ ಅಪಾರವಾದದ್ದು. ಆ ಗುರುಗಳ ಒಂದು ಸನ್ನಿಧಿಗೆ ಮಾತಾಡೋ ಅಷ್ಟು ತಪ್ಪನ್ನು ತುಂಬ ಜನ ಮಾಡ್ತಾಯಿದ್ದಾರೆ. ಇವಾಗ ಗುರುಗಳ ಮಹಿಮೆ ಇಲ್ಲದಲೇ ಯಾವ ಕ್ಷೇತ್ರನೂ ಸಹ ಬೆಳಕಿಗೆ ಬರೋದಿಲ್ಲ ಸ್ನೇಹಿತರೆ, ಯಾವ ಊರು ಬರೋದಿಲ್ಲ. ಅಂಥ ಸಾಲಿಗೆ ನಮ್ಮ ರಾಂಪುರ ಮತ್ತು ಹೊನ್ನಾಳಿ ತಾಲೂಕು, ರಾಂಪುರ, ಬಸವಪಟ್ಟಣ, ನಮ್ಮ ಚನ್ನಗಿರಿ ತಾಲೂಕು, ಹೊಳಲ್ಕೆರೆ ತಾಲೂಕು, ಗುಂಡೇರಿ ಗ್ರಾಮ 3 ಸಹ ಬರುತ್ತೆ. ಇಲ್ಲಿ ಏನೇ ಸಮಸ್ಯೆ ಇರಲಿ, ಏನೇ ನೋವಿದ್ರೂ ಸಹ ನಿಮ್ಮ ಜೀವನದಲ್ಲಿ ಏನೇ ಒಂದು ಆ ಘಟನೆಗಳು ಸಹ ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ಪರಿಹಾರ ಆಗ್ತವೆ ಅಂತ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ತುಂಬ ಹಿರಿಯರು, ಮಹಾನುಭಾವರು ಹಾಡಿದ್ದಾರೆ. ಹಾಗಾಗಿ ನಾವು ಶ್ರೀಗಳ ಒಂದು ಸಾನ್ನಿಧ್ಯದಲ್ಲಿ ಬಂದಿರುವುದೇ ಅವರ ಆಶೀರ್ವಾದವನ್ನು ಬೇಡಲಿಕ್ಕಷ್ಟೇ. ನೋಡಿ, ಪ್ರಸಾದ ಎಲ್ಲ ಇಟ್ಕೊಂಡಿದ್ದೀವಿ ಇಲ್ಲಿ. ನಮಗೆ
ಸ್ವಲ್ಪ ಮಟ್ಟಿಗೆ ಒಂದು ವಿಡಿಯೋ ಮಾಡಲಿಕ್ಕಾಯಿತು, ಯಾಕೆಂದರೆ ತುಂಬ ಮಳೆ ಬರ್ತಾಯಿತ್ತು. ಇಲ್ಲಿ ಪ್ರಸಾದನವನ್ನು ಎಲ್ಲ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡಿ ನಾವು ದೇವರಿಗೆ, ಆ ಸ್ವಾಮಿಗೆ, ಗುರುಗಳಿಗೆ ನೈವೇದ್ಯ ಮಾಡಿಬಿಟ್ಟು ನಾವು ಪ್ರಸಾದನ ಊಟ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀವಿ. ಇಲ್ಲಿ ಗುರುಗಳ ಪಾದಕೆಗಳನ್ನು ನಮ್ಮ ತಲೆ ಮೇಲೆ ಇಟ್ಬಿಟ್ಟು ಆಶೀರ್ವಾದವನ್ನು ಮಾಡೋ ಅಂಥ ಒಂದು ಸಂಸ್ಕೃತಿ ಸಂಪ್ರದಾಯವನ್ನು ಶ್ರೀ ಗುಂಡೇರಿ ಹಾಲಸ್ವಾಮಿ ಗವಿಮಠದಲ್ಲಿ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಯಾವಾಗಲೂ ಸಹ ಮಾಡ್ತಾಯಿದ್ದಾರೆ ಇದನ್ನ. ನಾನು ಇವಾಗ ಹೇಳ್ತಾ ಇಲ್ಲ, ನಾವು ಚಿಕ್ಕ ಮಕ್ಕಳಿದ್ದಾಗಿಂದನೂ ಇದನ್ನು ಆಶೀರ್ವಾದನ ನಮಗೆ ಅಂತಲ್ಲ ಎಲ್ಲ ಭಕ್ತರಿಗೂ ಸಹ ಮಾಡ್ತಾರೆ. ಇಲ್ಲಿ ಆ ಸ್ವಾಮಿಯ ಒಂದು ಆಶೀರ್ವಾದ ನಮಗೆ ಕಾಯುತ್ತೆ ಅನ್ನೋ ಒಂದು ವಾಡಿಕೆ ಅಷ್ಟೇ. ಇದರಿಂದ ಗುರುವಿನ ಶಕ್ತಿ ನಮಗೆ ಸಿಗುತ್ತೆ. ಸ್ವಾಮಿಯ ಒಂದು ನಮಗಿದ್ದಾರೆ, ನಮ್ಮ ಬೆನ್ನಿಂದೆ ನಮ್ಮ ಅಪ್ಪ ಇದೆ ಅಂತ ಹೇಳಿ ನಮಗೆ ಒಂದು ಸಂತೋಷ. ನಾನು ಇಲ್ಲಿ ಗುರುವಿನ ಹತ್ರ ನನ್ನ ಒಂದು ದುಃಖಭರಿತವಾದಂಥ ಒಂದು ನೋವನ್ನು ಹೇಳ್ಕೊಂಡೆ. ಯಾಕೆಂದರೆ ನಮ್ಮ ಗುರುಗಳು ಇವತ್ತು ವಿಶ್ವೇಶ್ವರ ಹಾಲಸ್ವಾಮಿಗಳು ಇಲ್ಲ ಇಲ್ಲಿ. ಆ ಸ್ವಾಮಿ, ಆ ಗುರುಗಳು ಅವರ ಪಾದ ಕಮಲದ ಹೂವಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು. ಹಂಗಾಗಿ ನಾನು ಸ್ವಲ್ಪ ನೋವಲ್ಲೇ ಅಜ್ಜನ ಹತ್ರ ಇವತ್ತು ಮಾತಾಡ್ತಾಯಿದ್ದೆ. ನಮ್ಮಪ್ಪ ಇರಬೇಕಾಗಿತ್ತು ಸ್ನೇಹಿತರೆ. ನಾವು ತುಂಬ ಬೇಗ ಕಳ್ಕೊಂಬಿಟ್ವಿ. ನಮಗೆ ತುಂಬ ನಾವು ದುಃಖವನ್ನು ಇವತ್ತು ಪಡ್ತಾಯಿದ್ದೀವಿ ಅಂತ ಹೇಳ್ಬೋದು. ನಾನು ಅಷ್ಟೇ ಅಲ್ಲ, ಇಡೀ ಆ ಒಂದು ಭಕ್ತ ಕುಲ ಏನಿದೆ, ಹಾಲಸ್ವಾಮಿ ಮಠಕ್ಕೆ ಸಂಬಂಧಪಟ್ಟಂಥ ಇಡೀ ಭಕ್ತ ಸಮುದಾಯನೇ ಸಹ ಆ ಗುರುಗಳನ್ನು ಕಳ್ಕೊಂಡು ತುಂಬ ನೋವಲ್ಲಿದೆ ಅಂತ ನಾನು ಹೇಳ್ಬೋದು. ನಮ್ಮ ವಿಶ್ವೇಶ್ವರ ಹಾಲಸ್ವಾಮಿಗಳು, ನಮ್ಮ ವಿಶ್ವರಾಧ್ಯ ಹಾಲಸ್ವಾಮಿಗಳು ಇಲ್ಲದಿದ್ದರೆ ಆ ಮಠ ಪುಂಡರು ಪುಡಾರಿಗಳ ಕೈಗೆ ಸಿಕ್ಕು ಹಾಳಾಗಿ ಹೋಗ್ತಾಯಿತ್ತು ಸ್ನೇಹಿತರೆ. ಆ ಗುರುವಿನ ಒಂದು ಪರಂಪರೆ, ಅವರು ಉಳಿಸ್ಕೊಂಬಂದಿರೋ ಒಂದು ಕಷ್ಟ, ನೋವು, ದುಃಖಗಳ ಮಧ್ಯೆ ಎಲ್ಲ ಭಕ್ತರನ್ನು ಒಂದು ಪ್ರೀತಿಯಿಂದ ಅನ್ನ ಹಾಕಿ ಅವರನ್ನು ಸೇವೆ, ಅವರ ಒಂದು ಹಗಲಿರುಳು ಅವರು ಭಕ್ತರಿಗೋಸ್ಕರ ಇವತ್ತು ಕಷ್ಟಪಟ್ಟಿದ್ದಾರೆ. ಆ ಒಂದು ನನಗೆ ನೋವಿದೆ. ಅವರಿಬ್ಬರು ಹೋಗಿರೋದು ತುಂಬ ದುಃಖ ಇದೆ ಅಂತ ಹೇಳ್ತೀನಿ ನಾನು. ನಮ್ಮ ಗುರುಗಳಿಬ್ಬರು ಇರಬೇಕಾಗಿತ್ತು ಅಂತಲೇ ಹೇಳ್ತೀನಿ ನಾನು. ನಮ್ಮನ್ನೆಲ್ಲ ಸಾಕಿರೋ ಅಂಥ ಒಂದು ಮಹಾಶಕ್ತಿಗಳವರು. ಅದನ್ನೇ ನಾನು ಅಜ್ಜನ ಹತ್ರ ಯಾವತ್ತೂ ಕೇಳ್ತಾ ಇರ್ತೀನಿ, ನಮ್ಮ ಅಪ್ಪನ ಯಾಕೆ ಕರ್ಕೊಂಡು ಹೋದೆ ನೀನು ಅಂತ. ನಮ್ಮ ಅಪ್ಪನ ಬಿಡಬೇಕಾಗಿತ್ತು ನೀನು ನಮಗೆ. ನಮ್ಮಪ್ಪ ಏನು ಮಾಡಿತ್ತು, ಯಾರಿಗೇನು ಅನ್ಯಾಯ ಮಾಡಿತ್ತು ಅಂತ ಕೇಳ್ತಾ ಇದ್ದೀನಿ. ಸಾರಿ ಸ್ನೇಹಿತರೆ, ಅವರು ಈಗೂ ಸಹ ಹೋಗಿದ್ದಾರೆ ಅಂತ ನಾನು ಅನ್ಕೊಳಲ್ಲ ಸ್ನೇಹಿತರೆ. ಅವರಿದ್ದಾರೆ, ಆದರೆ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ ಅಷ್ಟೇ ನೋವು ಬಿಟ್ಟರೆ ನಮ್ಮಪ್ಪ ಹೋಗಿದೆ ಅಂತ ನಾನು ಯಾವತ್ತೂ ಅನ್ಕೊಳೋದಿಲ್ಲ. ಗುರುವಿನ ಒಂದು ಭಕ್ತಿ ಭಾವಕ್ಕೆ ನಾವು ಮನಸೋತು ನಮ್ಮ ಒಂದು ಗುರು ಸಂಪ್ರದಾಯದ ಪ್ರಕಾರ ನಾವು ಅವರ ಏನು ಆಚರಣೆ ಇದೆ, ನಮ್ಮ ವಿಶ್ವೇಶ್ವರ ಹಾಲಸ್ವಾಮಿಗಳು ಏನು ಹೇಳಿದ್ದಾರೆ ಅಂದರೆ, ನಮಗೆ ಹೇಳ್ಕೊಟ್ಟಿರೋದು ಇದು. ನಿಮ್ಮ ಮನೆಗೆ ಯಾರಾದರೂ ಬರಲಿ, ಅವ್ರಿಗೆ ಒಂದು 4 ಜನಕ್ಕೆ ಅನ್ನದಾನ ಮಾಡಿ, ಅನ್ನ ಹಾಕಿ ಅವ್ರನ್ನ ಹಾಗೆ ಕಳಿಸ್ಬೇಡಿ. ಅವರು ಬಂದು ನಿಮ್ಮ ಮನೇಲಿ ಊಟ ಮಾಡಲಿ, ನಿಮಗೆ ಇಲ್ಲಿದ್ರೂ ಪರವಾಗಿಲ್ಲ, ಮಾಡ್ಕೊಂಡು ಊಟ ಮಾಡಿ. ಅವ್ರಿಗೆ ಅನ್ನ ಹಾಕ್ರಿ, ಫಸ್ಟ್ ಬಂದವ್ರಿಗೆ ಅನ್ನ ಹಾಕಿ ಕಳಿಸಿ ಅಂತ ನಮ್ಮಪ್ಪ ಅದನ್ನೇ ಹೇಳಿರೋದು ನನಗೆ. ಅದನ್ನು ಮಾತ್ರ ನಾನು ನಮ್ಮ ಮನೆಯಲ್ಲಿ ಯಾರೇ ಬಂದರೂ ಅವರು ಊಟ ಮಾಡಿನೇ ಹೋಗಿರೋದು, ಮಾಡಲಿಲ್ದಂಗೆ ಯಾರೂ ಹೋಗಿಲ್ಲ. ಅದೊಂದು ಮಾತ್ರ ನಾನು ಬಂದಿದ್ದೀವಿ ಸ್ನೇಹಿತರೆ. ಹಾಲೇಶ್ವರರು ಇನ್ನೂ ಹೆಚ್ಚಿಗೆ ಒಂದು ಎಲ್ಲರಿಗೂ, ಎಲ್ಲ ಭಕ್ತರಿಗೂ ಸಹ ಆಶೀರ್ವಾದ ಮಾಡಲಿ. ಮಳೆ ಬೆಳೆ ಈ ವರ್ಷ ಚೆನ್ನಾಗಾಗಲಿ. ಆ ಒಂದು ಯಾವುದೇ ಕಾಯಿಲೆಗಳು, ಯಾವುದೇ ಘೋರವಾದಂತಹ ಸಮಸ್ಯೆಗಳು ನಮ್ಮ ರೈತರಿಗೆ ಬರದೇ ಇರಲಿ. ಎಲ್ಲರೂ ಚೆನ್ನಾಗಿರಬೇಕು ಸ್ನೇಹಿತರೆ, ಇಷ್ಟೇ ಸಂಕಲ್ಪ. ಏನಂದರೆ ಇವತ್ತೇನಾಗ್ಬಿಟ್ಟಿದೆ ಅಂದರೆ, ನಮ್ಮ ಹಾಲಸ್ವಾಮಿ ಮಠ ತುಂಬ ಒಂದು ಕಿರಿಕಿರಿಗಳನ್ನು ಒಂದು ಅನುಭವಿಸ್ತಾ ಇದೆ ಅಂತ ಹೇಳ್ಬೋದು. ಕೆಲವು ಕಾಣದ ಶಕ್ತಿಗಳಾಗಿರ್ಬೋದು, ಕಾಣದ ಕೈಗಳಾಗಿರ್ಬೋದು, ಅವರಿಗೆ ಆ ಗುರುಗಳ ಒಂದು ಮಹಿಮೆ ಗೊತ್ತಿದೆಯೋ ಇಲ್ಲೋ ಅದಂತೂ ನನಗೆ ಗೊತ್ತಿಲ್ಲ. ಆದರೆ ನಾನೊಂದು ಹೇಳ್ತೀನಿ ಸ್ನೇಹಿತರೆ, ನಮ್ಮ ವಿಶ್ವರಾಧ್ಯ ಹಾಲಸ್ವಾಮಿಗಳು ಇಲ್ಲ ಅಂದಿದ್ರೆ ಆ ಮಠ ಹೇಳೋಕ್ಕೆ ಹೆಸರಿರ್ತಿರಲಿಲ್ಲ. ಆ ಒಂದು ಗತಿಗೆ ಬಂದಿರೋದು ಅವರೇ ಉಳಿಸಿರೋದು ಈ ಮಠನ ಅಂತ ಹೇಳ್ತೀನಿ. ಇದ್ರ ಮೇಲೆ ಆ ಗುರುವಿಗೆ ಬಿಟ್ಟಿದ್ದು. ಆ ಗುರುನೇ ಎಲ್ಲ ನೋಡ್ತಾರೆ, ಮಾಡ್ತಾರೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ತೀನಿ. ನನ್ನ ಗುರುವಿಗೆ ನಾನು ಇದನ್ನೇ ಭಿನ್ನಹ ಮಾಡಿದ್ದೀನಿ ಇವತ್ತು.
ಪ್ರತಿಯೊಬ್ಬರಿಗೂ ಸಹ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಪ್ಪ ತಂದೆ ಅಂತಲೇ ಬೇಡ್ಕೊಂಡಿದ್ದೀನಿ. ಯಾರಿಗೆ ಹಾಳಾದರೂ ಯಾರೇ ನೋವು ಪಟ್ಟರು ನಮಗೆ ಏನೂ ಆಗಬೇಕಾಗಿಲ್ಲ ಸ್ನೇಹಿತರೆ. ಈ ಜೀವನದಲ್ಲಿ ಅವ್ರು ಹಾಳಾದರೆ ನಮಗೇನೂ ಬರಲ್ಲ, ನಾವು ಹಾಳಾದರೆ ಅವ್ರಿಗೇನೂ ಬರೋದಿಲ್ಲ. ಒಳ್ಳೆಯದನ್ನೇ ಮಾಡ್ತಾ ಇದ್ದಾರೆ ಅವರು. ನಮ್ಮ ಹಾಲೇಶ್ವರರು ಒಳ್ಳೆಯದನ್ನೇ ಮಾಡ್ತಾರೆ, ಅವ್ರು ಕೆಟ್ಟದನ್ನು ಯಾರಿಗೂ ಮಾಡೋದಿಲ್ಲ. ನಾವಿಲ್ಲಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ನಾನು, ಯಾಕೆಂದರೆ ತುಂಬ ಒಂದು ಪ್ರಸಿದ್ಧಿಯಾದಂತಹ ಮಠ ಇದು. ನಮ್ಮ ಗುರು ಹಾಲಸ್ವಾಮಿಗಳ ಒಂದು ಮಹಿಮೆಯುಳ್ಳಂತಹ ಒಂದು ಪೀಠ ಅಂತ ಹೇಳ್ಬೋದು. ಇದು ಕಾಶಿ ಪೀಠಕ್ಕೆ ಸೇರಿರ್ತಕ್ಕಂಥ ಮಠ ಇದು ಸ್ನೇಹಿತರೆ. ತುಂಬ ಒಳ್ಳೆಯ ಒಂದು ಗುರುಗಳು ಬರಲಿ ಅಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಹತ್ರ ಈ ವಿಡಿಯೋ ಮುಖಾಂತರ ನಾನು ಹೇಳ್ತೀನಿ. ಹಾಲೇಶ್ವರರು ಹುಡುಕಿದ್ದಾರೆ, ತಕ್ಷಣ ಅವರು ಬಂದೇ ಬರ್ತಾರೆ ಮಠಕ್ಕೆ. ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ನಮ್ಮ ಅಜ್ಜ ಹುಡ್ಕೊಂಡಿರೋರೇ ಬರ್ತಾರೆ, ಇನ್ಯಾರೂ ಬರಲ್ಲ, ಅಲ್ಲಿ ಬರೋಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ನಾವು ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡವತ್ತು ನಾನು ಏನೇನು ಪ್ರಸಾದ ಮಾಡಿದ್ದೆ ಮನೆಯಲ್ಲಿ ಅಂತ ಹೇಳ್ತೀನಿ. ನಾವು ಚಿತ್ರಾನ್ನ ಮಾಡಿದ್ವಿ ಸ್ನೇಹಿತರೆ. ನಿಂಬೆಹಣ್ಣು, ಕಾಯಿ ತುರಿ ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ತುಂಬ ರುಚಿಯಾಗಿತ್ತು ಚಿತ್ರಾನ್ನ. ಅದೇನೋ ಗುರುವಿನ ಪ್ರಸಾದ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಊಟ ಮಾಡಲಿಕ್ಕೆ. ಮತ್ತು ನಾವು ಕಡಲೆಕಾಳು, ಗುರುವಿನ ಒಂದು ದಾನ ಕೊಡ್ಬೇಕಾದ್ರೆ ಕಡಲೆಕಾಳನ್ನು ಕೊಡ್ತೀವಲ್ವ, ಹಂಗೆ ಯಾವುದಾದ್ರೂ ಒಂದು ಗುರುಗಳಿಗೆ ಪ್ರಸಾದ ಮಾಡಬೇಕಾದ್ರೆ ಕಡಲೆಕಾಳಿನ ಒಂದು ಉಸುಳಿ ಆಗಿರ್ಬೋದು, ಒಂದು ಪಲ್ಯ ಆಗಿರ್ಬೋದು, ಅದನ್ನ ಮಾಡಲೇಬೇಕು ನಾವು. ಅದನ್ನು ಮಾಡಿದ್ವಿ. ಮತ್ತು ಸೌತೆಕಾಯಿ ಎಲ್ಲ, ಹೆಸರುಬೇಳೆ, ಕೋಸಂಬರಿ ಮತ್ತು ಮಾವಿನ ಹಣ್ಣಿನ ಸೀಕರಣೆ, ಹೋಳಿಗೆ ಮತ್ತು ತುಪ್ಪ, ಅನ್ನ ತಗೊಂಡು ಹೋಗಿದ್ವಿ. ಹೋಳಿಗೆ ಸಾರು ಸ್ನೇಹಿತರೆ. ಇಷ್ಟು ಪ್ರಸಾದನ ನಾನು ಮಾಡ್ಕೊಂಡೋದೆ. ತುಂಬ ಮಳೆ ಬರ್ತಾ ಇರೋ ಕಾರಣ ಇಲ್ಲಿ ನಾವು ತುಂಬ ಒಂದು ಸಮಸ್ಯೆ ಆಗ್ತಾಯಿತ್ತು. ಸೌಂಡಿಗೆ, ಗಲಾಟೆಗೆ ಏನೂ ಕೇಳ್ತಾ ಇರಲಿಲ್ಲ. ನಾವು ಗುರುಗಳ ಒಂದು ಆಶೀರ್ವಾದವನ್ನು ಬೇಡಿಕೊಂಡು ನಾನು ಗುರುಗಳ ಹತ್ರ ಮಾತಾಡಿ, ಅವ್ರ ಹತ್ರ ನಾನು ನಮ್ಮ ವಿಶ್ವೇಶ್ವರ ಹಾಲಸ್ವಾಮಿಗಳ ಹತ್ರ ಯಾವ ಥರ ಮಾತಾಡ್ತಾ ಇದ್ನೋ ಅವ್ರ ಹತ್ರ ಹಂಗೆ ಮಾತಾಡೋದು ನಾನು. ಇವತ್ತಿಗೂ ಕೂಡ ಈ ಗುಂಡೇರಿ ಹಾಲಜ್ಜನ ಹತ್ರ ನಾನು ಮಾತಾಡ್ತೀನಿ, ಇನ್ಯಾರ ಹತ್ರ ಮಾತಾಡೋದಿಲ್ಲ ಸ್ನೇಹಿತರೆ. ಅವರೇ ನ್ಯಾಯ ಕೊಡಬೇಕು, ಅವರೇ ಕೊಡೋದು, ಇನ್ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ. ನಾವಂತೂ ಯಾವುದನ್ನು ಮನಸ್ಸಿನಲ್ಲೂ ಆಸೆ ಪಟ್ಟಿಲ್ಲ ಸ್ನೇಹಿತರೆ, ಯಾವುದಕ್ಕೂ ಆಸೆ ಪಟ್ಟಿಲ್ಲ. ನಮ್ಮ ಅಪ್ಪ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ಇಡೀ ಒಂದು ಶ್ರೀಮಠಕ್ಕೆ ಅವರು ಹಾಲಸ್ವಾಮಿ ವಂಶಸ್ಥರಾದರೂ ಕೂಡ ನಾವು ಇವತ್ತು ನಿಸ್ವಾರ್ಥವಾಗಿ ನನ್ನ ತಂದೆ ತಾಯಿಗಳು ಅಲ್ಲಿ ಸೇವೆ ಮಾಡಿದ್ದಾರೆ ಅನ್ನೋದು ಬಿಟ್ಟರೆ ಅಲ್ಲಿಂದ ಏನೂ ತೊಗೊಂಡು ಬಂದಿಲ್ಲ ಸ್ನೇಹಿತರೆ. ನಾವು ಇವತ್ತು ಅವರ ಗುರುಗಳ ಆಶೀರ್ವಾದದಿಂದಲೇ ನಾವು ಇವತ್ತು ಅನ್ನ ತಿಂತಾಯಿದ್ದೀವಿ ನಮ್ಮ ಮನೇಲಿ. ಹಾಗಾಗಿ ಗುರುಗಳು ಇವರು ಇದ್ದಾರಲ್ವ, ಇವ್ರ ಹತ್ರ ಕೇಳ್ಕೊಂಡ್ರೆ ನಮಗೆ ಪ್ರತಿಯೊಂದೂ ಸಹ ಉತ್ತರ ಕೊಡ್ತಾರೆ. ಅದನ್ನು ಸರಿ ಮಾಡೇ ಮಾಡ್ತಾರೆ. ಸ್ವಲ್ಪ ಲೇಟ್ ಆಗುತ್ತೆ, ಆದರೆ ತುಂಬ ಒಳ್ಳೆ ಗುರುಗಳು ನಮ್ಮ ಮಠಕ್ಕೆ ಬಂದೇ ಬರ್ತಾರೆ. ಇಲ್ಲಿ ನಾನು ಯೂಟ್ಯೂಬಲ್ಲಿ ಏನೇ ಹೇಳಿದರೂ ಇವತ್ತು ಸತ್ಯದಿಂದನೇ ಹೇಳಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಕಣ್ಬಿಟ್ಟಾಗಿಂದ ನೋಡಿರೋ ಅಂತಹ ಗುರುಗಳ ಒಂದು ಮಹಿಮೆನೇ ನಾನು ಹೇಳಿದ್ದೀನಿ. ತುಂಬ ಮಠಕ್ಕೆ ಸಾಧನೆ ಮಾಡಿದ್ದಾರೆ, ಮಠನ ಉಳಿಸಿದ್ದಾರೆ. ನಮ್ಮ ವಿಶ್ವೇಶ್ವರ ಶಿವಾಚಾರ್ಯ ಹಾಲಸ್ವಾಮಿಗಳು ತುಂಬ ಮಠಕ್ಕೆ ತ್ಯಾಗ ಮಾಡಿದ್ದಾರೆ. ಎಲ್ಲರ ಋಣವನ್ನು ತೀರಿಸಿದ್ದಾರೆ. ಹೆತ್ತವರ ಋಣ ತೀರಿಸಿದ್ದಾರೆ, ಸಾಕಿರೋ ಋಣ ತೀರಿಸಿದ್ದಾರೆ. ಆದರೆ ಅವರ ಋಣನ ತೀರಿಸಲಿಕ್ಕೆ ಯಾರಿಗೂ ಅವರು ಅವಕಾಶ ಕೊಡಲಿಲ್ಲದಂಗೆ ತಕ್ಷಣವೇ ಹೋಗ್ಬಿಟ್ರು. ಮಹಾನ್ ಭಾವರೆಲ್ಲ ಹಂಗೆ ಅಂತೆ ಸ್ನೇಹಿತರೆ. ನೋಡಿ, ನಾನು ಮಳೆಯಲ್ಲಿ ಪ್ರಸನ್ನ ಗಣಪತಿ ನೋಡಬೇಕು, ನಮ್ಮ ಹುಡುಗರು ಬಂದಿದ್ವಲ್ಲ, ನನ್ನ ಸ್ನೇಹಿತೆ ಮಕ್ಕಳು, ಅವರು ಹೋಗ್ಬಿಡ್ತಾರೆ. ಹಾಗಾಗಿ ವಿದ್ಯಾ ಗಣಪತಿ ಇದು, ಪ್ರಸನ್ನ ಗಣಪತಿ ಹೊಳಲ್ಕೆರೆ. ಆದರೆ ಇದು ವಿದ್ಯೆ ಮಕ್ಕಳಿಗೆ ತುಂಬ ಒಂದು ಒಳ್ಳೆ ರೀತಿ ದಯಪಾಲಿಸೋ ಅಂಥ ಸ್ವಾಮಿ. ಹಾಗಾಗಿ ನಾವು ಈ ಸ್ವಾಮಿ ದರ್ಶನ ತಗೊಳ್ಳಿಲ್ಲದೆ ಹೋಗೋದಿಲ್ಲ. ಹಾಗಾಗಿ ಇವತ್ತು ಮಳೆ ಬರ್ತಾಯಿದ್ರು ಕೂಡ ನಾವು ಇನ್ನೇನು ಕ್ಲೋಸ್ ಮಾಡ್ತಾಯಿದ್ರು ಸ್ನೇಹಿತರೆ. ಪಾಪ ಕೊನೆಗೆ ಅವರೆಲ್ಲ ಒಂದು ಸ್ವಲ್ಪ ಹೊತ್ತಾದರೂ ನಮಗೆ ಅವಕಾಶ ಕೊಟ್ಟರು. ನೋಡ್ರಿ, ಅಲ್ಲಿ ಮದುವೆ ನಡೀತಾ ಇದೆ, ಕಲ್ಯಾಣ ಮಂಟಪ ಪಕ್ಕ ಇರೋದ್ರಿಂದ ಎಲ್ಲ ಜನ ಅವಾಗಿನ್ನೂ ಬಸ್ಸಲ್ಲಿ ಇಳಿದು ಬರ್ತಾಯಿದ್ದಾರೆ. ನಂತರ ಅಲ್ಲೇ ಸ್ವಲ್ಪ ದೂರದಲ್ಲಿ ನಮ್ಮ ವೀರಭದ್ರ ದೇವರ ಗುಡಿ ಇದೆ, ಅಲ್ಲಿ ಹೊಳಲ್ಕೆರೆಯಲ್ಲಿ. ಹೊಳಲ್ಕೆರೆ ಒಂದು ವೀರಭದ್ರೇಶ್ವರ ಸ್ವಾಮಿಯ ದರ್ಶನ ನಾವು ಮಾಡಿಕೊಂಡ್ವಿ. ಎಲ್ಲ ಹತ್ರನೇ ಇದ್ದಾವೆ ಸ್ನೇಹಿತರೆ, ಪ್ರಸನ್ನ ಗಣಪತಿ, ನಮ್ಮ ವೀರಭದ್ರ ಸ್ವಾಮಿ. ಅಲ್ಲಿ ದರ್ಶನ ತಗೊಂಡು ಸ್ವಲ್ಪ ನಿಂತ್ಕೊಂಡ್ವಿ, ಫೋಟೋ ತೆಗೆಸ್ಕೊಂಡ್ವಿ ಸ್ನೇಹಿತರೆ. ಈಗ ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ನಂತರ ಅಲ್ಲೇ ರಾತ್ರಿ ಆಗಿತ್ತು. ವಿಡಿಯೋ ಇಷ್ಟವಾದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ. ನಮ್ಮ ಗುರುಗಳು ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊತೀನಿ.
ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.